ಅವಾಗಿಲ್ಲ ನಾನೇ ಹೇಳ್ತೀನಿ. ನನ್ನ ಸಂಗಡ ಅನೇಕರು ಅಮ್ಮಂದ್ರಿಗೆ ಓದಕ್ ಬರಲ್ಲ, ಬಾಯಿ ತರದ ವಾಕ್ಯ ನನ್ನ ಸಂಗಡ ನೀವು ಸೇರಿ ಹೇಳ್ರಿ. ಒಟ್ಟಾಗಿ ಧೈರ್ಯವಾಗಿ ಓದೋಣ. ಈ 91ನೇ ಕೀರ್ತನೆಯ ಪ್ರಕಾರ ದೇವರ ಯಾವುದಕ್ಕೂ ನೀವು ಭಯ ಪಡಂಗಿಲ್ಲ. ಪರಾತ್ಪರನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಬಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಯಿಂದಲೂ ತಪ್ಪಿಸಿದವನು ಆತನು ನಿನ್ನನ್ನ ತನ್ನ ರೆಕ್ಕೆಗಳಿಂದ ಒದಗಿಸುವನು. ನನ್ನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ. ಆತನ ಸತ್ಯತೆಯೇ ನಿನಗೆ, ನನಗೆ, ನನ್ನ ಕುಟುಂಬಕ್ಕೆ ಕೇಡಿಯವು ಪುರಾಣಿಯು ಆಗಿದೆ. ಈರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗನಲ್ಲಿ ಸಾವಿರ ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು. ನಿನಗೇನು ತಟ್ಟದು, ನನಗೇನು ನನ್ನ ಕುಟುಂಬಕ್ಕೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ